ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಮ್ಯಾಥ್ಸ್ ಕ್ಲಾಸ್ ರೂಮ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೋರುತ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು 8ನೇ ತರಗತಿ ಗಣಿತ ವಿಷಯದಲ್ಲಿ ಬರುವಂತಹ ವರ್ಗ ಮತ್ತು ಘನ ಅಧ್ಯಾಯದಲ್ಲಿನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸರಳವಾಗಿ ವಿವರಿಸ್ತಾ ಇದ್ದೇನೆ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ವರ್ಗ ಮತ್ತು ಘನ ಅಧ್ಯಾಯದಲ್ಲಿ ಸಮಸ್ಯೆಗಳನ್ನು ಬಿಡಿಸೋದಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನು ನಾನಿಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಆ ಅಂಶಗಳನ್ನು ನೀವು ಗಮನದಲ್ಲಿಟ್ಕೊಂಡು ಓದಿದರೆ ಮುಂಬರುವ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಸುಲಭವಾಗಿ ಬಿಡಿಸ್ಬೋದು ಅಂತ ಹೇಳ್ತಾ ಆ ಗಮನಿಸಬೇಕಾದ ಅಂಶಗಳನ್ನು ಒಂದೊಂದಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲಿಗೆ, ಒಂದು ಸಂಖ್ಯೆಯು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದ್ದರೆ ಅಂತಹ ಸಂಖ್ಯೆಯು ಪೂರ್ಣವರ್ಗ ಸಂಖ್ಯೆ ಆಗಿರುತ್ತದೆ. ಇಲ್ಲಿ ನೆನಪಿರಲಿ, ಯಾವುದಾದ್ರೂ ಒಂದು ಸಂಖ್ಯೆ ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿದ್ರೆ ಆ ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗಿರುತ್ತೆ. ಉದಾಹರಣೆ 36ರ ಅಪವರ್ತನಗಳನ್ನು ನೀವಿಲ್ಲಿ ಗಮನಿಸ್ರಿ. 1, 2, 3, 4, 6, 9, 12, 18 ಮತ್ತು 36. ಒಟ್ಟು ಇಲ್ಲಿ ಬೆಸ ಸಂಖ್ಯೆಯ ಪ್ರಮಾಣದಲ್ಲಿ ಅಪವರ್ತನಗಳಿದೆ. ಒಟ್ಟು ಇಲ್ಲಿ ಎಷ್ಟು ಅಪವರ್ತನ ಇದೆ ನೋಡ್ರಿ, 3, 3, 6, 9 ಅಪವರ್ತನ ಹೊಂದಿದೆ. ಇದು 9 ಅನ್ನೋದು ಬೆಸ ಸಂಖ್ಯೆ ಆಗಿರೋದ್ರಿಂದ ಯಾವ ಸಂಖ್ಯೆಯು ಬೆಸ ಸಂಖ್ಯೆಯ ಅಪವರ್ತನಗಳನ್ನು ಹೊಂದಿರುತ್ತೋ ಆ ಸಂಖ್ಯೆ ಯಾವಾಗಲೂ ಪೂರ್ಣವರ್ಗ ಸಂಖ್ಯೆ ಆಗಿರುತ್ತೆ. ಮುಂದಿನ ಅಂಶ ಯಾವುದಪ್ಪ ಅಂದರೆ, ವರ್ಗ ಸಂಖ್ಯೆ ಎಂದರೆ ಏನು? ವರ್ಗ ಸಂಖ್ಯೆ ಎಂದರೆ ಒಂದು ಸಂಖ್ಯೆ ಮತ್ತು ಅದೇ ಸಂಖ್ಯೆಯ ಗುಣಲಬ್ಧವಾಗಿ ಹೊಂದಿರುವ ಸಂಖ್ಯೆಯನ್ನು ನಾವೇನಂತ ಕರಿತೇವೆ? ವರ್ಗ ಸಂಖ್ಯೆ ಅಂತ ಕರಿತೇವೆ. ಉದಾಹರಣೆ 7 × 7, 7 × 7, 7ನ್ನು ಅದೇ 7ರಿಂದ ಗುಣಿಸಿದಾಗ 49 ಬರುತ್ತೆ. ಆ 49 ಅನ್ನೋದು ಒಂದು ವರ್ಗ ಸಂಖ್ಯೆ ಆಗಿರುತ್ತೆ. ಮುಂದಿನ ಪಾಯಿಂಟ್ ಏನಪ್ಪ ಅಂದರೆ, ಪೂರ್ಣ ವರ್ಗ ಸಂಖ್ಯೆಗಳಿಗೆ ಉದಾಹರಣೆ ಕೊಡಿ ಅಂತಿದೆ. ಪೂರ್ಣ ವರ್ಗ ಸಂಖ್ಯೆಗಳಿಗೆ ಉದಾಹರಣೆ ಯಾವುದಪ್ಪ? 1 1 1, 2 2 4, 3 3 9, 4 4 16, 5 5 25, 6 6 36, 7 7 49, 8 8 64, 9 9 81, 10 100. ಇವಿಷ್ಟು ಪೂರ್ಣ ವರ್ಗ ಸಂಖ್ಯೆಗಳಿಗೆ ಕೆಲವೊಂದು ಉದಾಹರಣೆ ಆಗಿದೆ. ಮುಂದಿನ ಅಂಶ ನೋಡ್ರಿ, ಯಾವ ಸಂಖ್ಯೆಗಳು ಪೂರ್ಣ ವರ್ಗ ಸಂಖ್ಯೆಗಳಲ್ಲ? ಅಂದರೆ ಎಂತಹ ಸಂಖ್ಯೆಗಳು ಪೂರ್ಣ ವರ್ಗ ಸಂಖ್ಯೆಗಳಲ್ಲ, ಎಂತೆಂಥ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆಗಳು ಆಗಿರಲ್ಲ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಒಂದು ಸಂಖ್ಯೆಯು 2, 3, 7 ಅಥವಾ 8ರೊಂದಿಗೆ ಕೊನೆಗೊಂಡಿದ್ದರೆ ಆ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆಗಳಲ್ಲ ಅಂತ ಹೇಳ್ಬೋದು. ಎಂಥ ಸಂಖ್ಯೆಗಳು ಪೂರ್ಣವರ್ಗ ಸಂಖ್ಯೆಗಳಲ್ಲ ನೋಡ್ರಿ, ಯಾವುದೇ ಒಂದು ಸಂಖ್ಯೆ 2, 3, 7 ಅಥವಾ 8ರೊಂದಿಗೆ ಕೊನೆಗೊಂಡಿದ್ದರೆ, ಅಂದರೆ ಬಿಡಿ ಸ್ಥಾನದಲ್ಲಿ 2, 3, 7 ಅಥವಾ 8 ಇದ್ದರೆ ಆ ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. ಮುಂದಿನ ಅಂಶ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಹೊಂದಿದ್ದರೆ, ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಹೊಂದಿದ್ದರೆ ಆ ಸಂಖ್ಯೆಯ ವರ್ಗವು 1ರಿಂದ ಕೊನೆಗೊಳ್ತದಂತೆ. ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಹೊಂದಿದ್ದರೆ ಆ ಸಂಖ್ಯೆಯ ವರ್ಗವು 1ರಲ್ಲಿ ಕೊನೆಗೊಳ್ಳುತ್ತದೆ. ಉದಾಹರಣೆ ನೋಡ್ರಿ, 9ರ ವರ್ಗ 81. ಈ ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 1 ಅಥವಾ 9 ಇದೆ. ಇಲ್ಲಿ ಬಿಡಿ ಸ್ಥಾನದಲ್ಲಿ 9 ಇರೋದ್ರಿಂದ 9ರ ವರ್ಗ 81. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡ್ರಿ, 11ರ ವರ್ಗ 121. ಇಲ್ಲಿ ಈ ಸಂಖ್ಯೆ ಬಿಡಿ ಸ್ಥಾನದಲ್ಲಿ 1 ಇದೆ, ಇದರ ವರ್ಗವೂ ಕೂಡ 1ರಿಂದ ಕೊನೆಗೊಂಡಿದೆ. ಮುಂದಿನ ಅಂಶ ನೋಡ್ರಿ, ಒಂದು ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಹೊಂದಿದ್ದರೆ, ಒಂದು ಸಂಖ್ಯೆ ಬಿಡಿ ಸ್ಥಾನದಲ್ಲಿ 4 ಅಥವಾ 6 ಹೊಂದಿದ್ರೆ ಆ ಸಂಖ್ಯೆಯ ವರ್ಗವು 6ರಲ್ಲಿ ಕೊನೆಗೊಳ್ಳುತ್ತಂತೆ. ಇಲ್ಲಿ ನೋಡ್ರಿ, ಉದಾಹರಣೆ 14ರ ವರ್ಗ 196. 14ರಲ್ಲಿ ಬಿಡಿ ಸ್ಥಾನದಲ್ಲಿ 4 ಇದೆ, ಹಾಗಾಗಿ ಇದರ ವರ್ಗ 196, ಅಂದರೆ 6ರಿಂದ ಕೊನೆಗೊಂಡಿದೆ. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡ್ರಿ, 16 ಸ್ಕ್ವಯರ್ ಅಂದರೆ 16ರ ವರ್ಗ 256. ಇದರ ವರ್ಗ 256, ಇದ್ರೂ ಕೂಡ ಬಿಡಿ ಸ್ಥಾನದಲ್ಲಿ 6ರಿಂದ ಕೊನೆಗೊಂಡಿದೆ. ಮುಂದಿನ ಅಂಶ ನೋಡ್ರಿ, ಒಂದು ಸಂಖ್ಯೆಯ ಕೊನೆಯಲ್ಲಿ 1 0 ಇದ್ದರೆ ಅದರ ವರ್ಗದ ಕೊನೆಯಲ್ಲಿ ದುಪ್ಪಟ್ಟು 0 ಇರುತ್ತೆ, ಅಂದರೆ 2 0 ಇರುತ್ತೆ. ಯಾವುದೇ ಒಂದು ಸಂಖ್ಯೆ 1 0 ಇತ್ತಪ್ಪ ಅಂದರೆ ಅದರ ವರ್ಗ 2 0 ಆಗಿರುತ್ತೆ. ಆ ಸಂಖ್ಯೆ 2 0 ಇತ್ತಪ್ಪ ಅಂದರೆ ಅದರ ವರ್ಗ 4 0 ಇರುತ್ತೆ. ಅಂದರೆ ಯಾವುದೇ ಒಂದು ಸಂಖ್ಯೆ 1 0ಇಂದ ಕೊನೆಗೊಂಡಿದ್ದರೆ ಅದರ ವರ್ಗದ ಕೊನೆಯಲ್ಲಿ 2 0 ಡಬಲ್ ಇರುತ್ತೆ ಅಂತ ಅರ್ಥ. ಮೂರನೇ ಪಾಯಿಂಟ್ ನೋಡ್ರಿ, ಒಂದು ಸಂಖ್ಯೆಯ ಕೊನೆಯಲ್ಲಿ 2 0 ಇದ್ದರೆ ಆ ಸಂಖ್ಯೆಯ ಕೊನೆಯಲ್ಲಿ ಆ ಸಂಖ್ಯೆಯ ವರ್ಗದ ಕೊನೆಯಲ್ಲಿ 4 0 ಇರುತ್ತದೆ. ಯಾವುದೇ ಒಂದು ಸಂಖ್ಯೆ ಆ ಸಂಖ್ಯೆ 2 0 ಇತ್ತಪ್ಪ ಅಂದರೆ ಆ ಸಂಖ್ಯೆಯ ವರ್ಗವು 4 0ಇಂದ ಕೊನೆಗೊಂಡಿರುತ್ತೆ. ಮುಂದಿನ
ಅಂಶ ನೋಡ್ರಿ, ಬೆಸ ಸಂಖ್ಯೆಗಳು 1, 3, 5, 7, 9 ಇತ್ಯಾದಿ. ಈ ಬೆಸ ಸಂಖ್ಯೆಗಳನ್ನು ನೆನ್ಪಿಟ್ಕೊಳ್ರಿ. ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ಕ್ರಮಾನುಗತ ವರ್ಗ ಸಂಖ್ಯೆಗಳನ್ನು ಪಡೆಯುತ್ತೇವೆ. ನೆನ್ಪಿಟ್ಕೊಳ್ರಿ, ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ಬರುವ ಮೊತ್ತ ಕ್ರಮಾನುಗತ ವರ್ಗ ಸಂಖ್ಯೆಗಳು ಆಗಿರ್ತವೆ. ಫಾರ್ ಎಕ್ಸಾಂಪಲ್, 1 1 1 ಆಗುತ್ತೆ. 1 + 3 ಕೂಡಿದಾಗ 4 ಆಗುತ್ತೆ. ಇದು ಒಂದು ವರ್ಗ ಸಂಖ್ಯೆ. 1 + 3 + 5 9 ಆಗುತ್ತೆ. ಇದು ಕೂಡ 9 ಅನ್ನೋದು ಒಂದು ವರ್ಗ ಸಂಖ್ಯೆ ಆಗಿರುತ್ತೆ. 1 + 3 + 5 + 7 ಕೂಡಿದಾಗ 16 ಬರುತ್ತೆ. 16 ಕೂಡ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. 1 + 3 + 5 + 7 + 9 25 ಆಗುತ್ತೆ. 25 ಕೂಡ ಒಂದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಹಾಗಾಗಿ ಕ್ರಮಾನುಗತ ಬೆಸ ಸಂಖ್ಯೆಗಳನ್ನು ಕೂಡುವುದರಿಂದ ಕ್ರಮಾನುಗತ ವರ್ಗ ಸಂಖ್ಯೆಯನ್ನು ನಾವು ಪಡೆಯುತ್ತೇವೆ. ಮುಂದಿನ ಹಂತ ತ್ರಿಕೋನ ಸಂಖ್ಯೆಗಳು. ತ್ರಿಕೋನ ಸಂಖ್ಯೆಗಳು ನೋಡ್ರಿ, ಪ್ಯಾಟರ್ನ್ ಯಾವ ರೀತಿ ಅದಂದರೆ 1, 3, 6, 10, 15 ಇವೆಲ್ಲ ತ್ರಿಕೋನೀಯ ಸಂಖ್ಯೆಗಳು. ಮುಂದುವರೆದು 2 ಕ್ರಮಾನುಗತ ತ್ರಿಕೋನ ಸಂಖ್ಯೆಗಳನ್ನು ಕೂಡಿದಾಗ ಬರುವ ಮೊತ್ತವು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿರಿ, ಕ್ರಮಾನುಗತ ತ್ರಿಕೋನ ಸಂಖ್ಯೆ ಅಂದರೆ 1 + 3 ಅಂದರೆ 4, 4 ಅಂದರೆ ಒಂದು ಪೂರ್ಣ ವರ್ಗ ಸಂಖ್ಯೆ. ಅದೇ ರೀತಿ ಕ್ರಮಾನುಗತ ತ್ರಿಕೋನ ಸಂಖ್ಯೆ 3 + 6 ಅಂದರೆ 9, ಇಲ್ಲೂ ಕೂಡ 9 ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. 6 + 10 16, 16 ಕೂಡ ಒಂದು ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. 10 + 15, ಈ 10 + 15 ತ್ರಿಕೋನ ಸಂಖ್ಯೆ ಕೂಡಿದಾಗ 25 ಬರುತ್ತೆ. 25 ಕೂಡ ಒಂದು ಪೂರ್ಣವರ್ಗ ಸಂಖ್ಯೆ ಆಗುತ್ತೆ. ಮುಂದಿನ ಹಂತ ವರ್ಗಮೂಲ. ಇದನ್ನು ಇಂಗ್ಲೀಷ್ನಲ್ಲಿ ಸ್ಕ್ವೇರ್ ರೂಟ್ ಅಂತ ಕರಿತೇವೆ. ಒಂದು ಸಂಖ್ಯೆಯ ವರ್ಗಮೂಲವನ್ನು ಈ ಒಂದು ಸ್ಕ್ವೇರ್ ರೂಟ್ ಚಿಹ್ನೆಯಿಂದ ನಾವು ಸೂಚಿಸ್ತೇವೆ. ಹಾಗಾಗಿ 4ರ ವರ್ಗಮೂಲ 2, 9ರ ವರ್ಗಮೂಲ 3, 16ರ ವರ್ಗಮೂಲ 4, 25ರ ವರ್ಗಮೂಲ 5, 36ರ ವರ್ಗಮೂಲ 6, 49ರ ವರ್ಗಮೂಲ 7. ಇದು ಕನಿಷ್ಠ 20ರ ವರ್ಗ, ಇದು 1ರಿಂದ 20ರವರೆಗೆ ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿದು ಅವುಗಳ ವರ್ಗಮೂಲವನ್ನು ನೀವು ಕಲ್ತ್ಕೊಂಡ್ರೆ ಮುಂದಿನ ಹಂತದಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳು ಬಿಡಿಸಲು ಸುಲಭ ಆಗುತ್ತೆ. ಮುಂದಿನ ಹಂತ ಅಭ್ಯಾಸ ಪುಟ ಸಂಖ್ಯೆ 11. ಪುಟ ಸಂಖ್ಯೆ 11ರಲ್ಲಿ ಅಭ್ಯಾಸದ ಪ್ರಶ್ನೋತ್ತರಗಳಿದ್ದಾವೆ. ಅಲ್ಲಿ ಅಭ್ಯಾಸ ಅಂತ ಡೈರೆಕ್ಟಾಗಿ ಕೊಟ್ಟಿಲ್ಲ, ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಹೊಸ ಪಠ್ಯಪುಸ್ತಕ ಆಗಿರೋದ್ರಿಂದ ಇಲ್ಲಿ ಅಭ್ಯಾಸ ಅಂತ ಕೊಟ್ಟಿಲ್ಲ, ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಪುಟ ಸಂಖ್ಯೆ 11ರಲ್ಲಿದೆ, ಕಂಡು ಹಿಡಿಯಿರಿ ಕೆಳಗಿನ ಸಂಖ್ಯೆಗಳಲ್ಲಿ ಯಾವುವು ಪೂರ್ಣವರ್ಗ ಸಂಖ್ಯೆಗಳಲ್ಲ ಅಂತ ಕೇಳಿದ್ದಾರೆ. ಯಾವುದೇದಪ್ಪ? ಹಾಗಾಗಿ ಒಂದು ಸಂಖ್ಯೆ ಪೂರ್ಣವರ್ಗ ಇದೆಯೋ ಇಲ್ಲೋ ಅಂತ ಯಾವ ರೀತಿ ಕಂಡುಹಿಡಿತೇವಪ್ಪ ಅಂದರೆ ಅವಿಭಾಜ್ಯ ಅಪವರ್ತನ ಮೂಲಕ ಒಂದು ಸಂಖ್ಯೆ ಪೂರ್ಣವರ್ಗ ಸಂಖ್ಯೆ ಆಗಿದೆಯೋ ಆಗಿಲ್ಲ ಅಂತ ಕಂಡುಹಿಡಿಬೋದು. ಇಲ್ಲಿ ಅವಿಭಾಜ್ಯ ಅಪವರ್ತನ ಮಾಡಿದಾಗ 2032ನ್ನ ನಾವು ಅವಿಭಾಜ್ಯ ಅಪವರ್ತನ ಮಾಡಿದಾಗ 2 × 2 × 2 × 2 2 ನಾವು 4 ಇದ್ದಾವೆ, ಕೊನೆಗೆ 127 1 ಇದೆ. ಇಲ್ಲಿ 2ಕ್ಕೆ ಜೋಡಿ ಇದಾವೆ ನೋಡ್ರಿ. 2 ಸಂಖ್ಯೆಗೆ 2 × 2 1 ಜೋಡಿ ಇದೆ, 2 × 2 1 ಜೋಡಿ ಇದೆ. 127ಕ್ಕೆ ಜೋಡಿ ಇಲ್ಲ. ಹಾಗಾಗಿ ಇದೊಂದು ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. ಮುಂದಿನ ಲೆಕ್ಕ 2048. 2048 ಪೂರ್ಣವರ್ಗ ಸಂಖ್ಯೆಯೇ ಅಥವಾ ಅಲ್ಲವೇ ಚೆಕ್ ಮಾಡಿರಿ ಅಂತ ಹೇಳಿದ್ದಾರೆ. 2048ನ್ನ ಅವಿಭಾಜ್ಯ ಅಪವರ್ತನ ಮಾಡಿದಾಗ ನನಗೇನು ಸಿಗುತ್ತಪ್ಪ ಅಂದರೆ 2 × 2 × 2 × 2 × 2 × 2 × 2 × 2 × 2 × 2 × 2 ಅಂದರೆ ಎಲ್ಲ 2ಕ್ಕೂ ಜೋಡಿ ಇದೆ, ಆದರೆ ಕೊನೆಗಿರುವ ಒಂದು 2ಕ್ಕೆ ಜೋಡಿ ಇಲ್ಲ. ಹಾಗಾಗಿ ಇದೊಂದು ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. ಮುಂದೆ ನೋಡ್ರಿ 1027 ಇದು ಪೂರ್ಣವರ್ಗ ಸಂಖ್ಯೆಯೇ. ಇದನ್ನು ಅವಿಭಾಜ್ಯ ಸಂಖ್ಯೆ ಮಾಡಿದಾಗ 13ಕ್ಕೂ ಜೋಡಿ ಇಲ್ಲ, 79ಕ್ಕೂ ಜೋಡಿ ಇಲ್ಲ. ಹಾಗಾಗಿ ಇದೊಂದು ಪೂರ್ಣವರ್ಗ ಸಂಖ್ಯೆ ಆಗಿರೋದಿಲ್ಲ. 4ನೇ ಲೆಕ್ಕ 1089. ಇದನ್ನು ಅವಿಭಾಜ್ಯ ಅಪವರ್ತನ ಮಾಡಿದಾಗ 3ಕ್ಕೂ ಜೋಡಿ ಇದೆ, 11ಕ್ಕೂ ಜೋಡಿ ಇದೆ. ಹಾಗಾಗಿ ಇದೊಂದು ಪೂರ್ಣವರ್ಗ ಸಂಖ್ಯೆ ಆಗಿದೆ. ಮುಂದೆ 2ನೇ ಲೆಕ್ಕ 64ರ ಘಾತ 2, 108ರ ಘಾತ 2, 292ರ ಘಾತ 2, 36ರ ಘಾತ 2 ಇವುಗಳಲ್ಲಿ ಯಾವ ಸಂಖ್ಯೆಯ ಕೊನೆಯಲ್ಲಿ 4 ಬರುವುದು ಅಂದರೆ 108ರ ಘಾತ 2, 292ರ ಘಾತ 2 ಈ ಸಂಖ್ಯೆಯ ಕೊನೆಯಲ್ಲಿ 4 ಅಂಕಿ 4 ಬರುತ್ತೆ ಅಂತ ಹೇಳ್ಬೋದು. 3ನೇ ಲೆಕ್ಕ ನೋಡ್ರಿ 125ರ ಘಾತ 2 = 15625 ಕೊಟ್ಟಾಗ 126 ಸ್ಕ್ವಯರ್ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾಗಿ 126 ಸ್ಕ್ವಯರ್ನ ಬೆಲೆ 15625 + 251 ಆಗುತ್ತೆ. 4ನೇ ಲೆಕ್ಕ ಇಲ್ಲಿ ಚೌಕದ ವಿಸ್ತೀರ್ಣ ಕೊಟ್ಟಿದ್ದಾರೆ, ಆದರೆ ಪ್ರತಿ ಬಾಹುವಿನ ಉದ್ದ ಕೊಟ್ಟಿಲ್ಲ. ಚೌಕದ ವಿಸ್ತೀರ್ಣ 441, ಆದರೆ ಬಾಹುವಿನ ಉದ್ದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಬಾಹುವಿನ ಉದ್ದ ಕಂಡುಹಿಡಿಯೋದಕ್ಕಿಂತ ಮುಂಚೆ
ಚೌಕದ ವಿಸ್ತೀರ್ಣ ಸೂತ್ರ ಗೊತ್ತಿರಬೇಕು. ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು ಆಗಿರುತ್ತೆ, ಅಥವಾ ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಅಂತ ಹೇಳ್ಬೋದು. ಇಲ್ಲಿ ಚೌಕದ ವಿಸ್ತೀರ್ಣ 441 ಆಗುತ್ತೆ. 441 ಇಸ್ ಈಕ್ವಲ್ ಟು ಎ ಸ್ಕ್ವೇರ್, ಅಥವಾ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 441 ಆಗುತ್ತೆ. ನನಗೆ ಬೇಕಾಗಿರೋದು ಎ ಬೆಲೆ, ಹಾಗಾಗಿ ಎ ಸ್ಕ್ವೇರ್ ಅಂದರೆ ಸ್ಕ್ವೇರ್ನ ರಿಮೂವ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 441 ಅಂದರೆ 441 ವರ್ಗಮೂಲ 21 ಆಗುತ್ತೆ. ಹಾಗಾಗಿ ಚೌಕದ ವಿಸ್ತೀರ್ಣ 441 ಕೊಟ್ಟಾಗ ಈ ಒಂದು ಚೌಕದ ಪ್ರತಿ ಬಾಹುವಿನ ಉದ್ದ 21 ಮೀಟರ್ ಆಗುತ್ತೆ. 5ನೇ ಪ್ರಶ್ನೆ, ಈ ಕೆಳಗಿನ ಪ್ರತಿಯೊಂದು ಸಂಖ್ಯೆಗಳಿಂದ ಭಾಗಿಸಬಹುದಾದ ಚಿಕ್ಕ ವರ್ಗ ಸಂಖ್ಯೆ ಕಂಡುಹಿಡಿಯಿರಿ. ಅಂದರೆ ಯಾವುದೋ ಒಂದು ಸಂಖ್ಯೆ 4ರಿಂದನೂ ಭಾಗ ಆಗುತ್ತೆ, 9ರಿಂದನೂ ಭಾಗ ಆಗುತ್ತೆ, 10ರಿಂದನೂ ಭಾಗ ಆಗುತ್ತೆ, ಆದರೆ ಅತ್ಯಂತ ಚಿಕ್ಕ ಸಂಖ್ಯೆ ಆಗಿರಬೇಕು. ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಪ್ರಶ್ನೆಯಲ್ಲಿ ಗಮನ ಇಟ್ಕೊಳ್ರಿ, ಅತ್ಯಂತ ಚಿಕ್ಕ ಅಂತ ಕೇಳಿದಾಗ ನಾವಿಲ್ಲಿ ಲಸ ಮಾಡಬೇಕಾಗತ್ತೆ. ಯಾವುದರ ಲಸ? 4, 9, 10ರ ಲಸವನ್ನು ಮಾಡಬೇಕಾಗತ್ತೆ. 4, 9, 10ರ ಲಸ ಎಷ್ಟಾಗತ್ತಪ್ಪ ಅಂದರೆ ಇಲ್ಲೂ ಕೂಡ ಅವಿಭಾಜ್ಯ ಅಪವರ್ತನ ಮಾಡಿದಾಗ 4, 9, 10ರ ಲಸ 900 ಆಗುತ್ತೆ. ಹಾಗಾಗಿ 900 ಅನ್ನೋ ಅತ್ಯಂತ ಚಿಕ್ಕ ವರ್ಗ ಸಂಖ್ಯೆ 4ರಿಂದನೂ ಭಾಗ ಆಗುತ್ತೆ, 9ರಿಂದನೂ ಭಾಗ ಆಗುತ್ತೆ, 10ರಿಂದನೂ ಭಾಗ ಆಗುತ್ತೆ. ಹಾಗಾಗಿ ಉತ್ತರ 4, 9, 10ರ ಲಸ 900 ಆಗಿರೋದ್ರಿಂದ ಅದಕ್ಕೆ ಸರಿಯಾದ ಉತ್ತರ 900 ಆಗತ್ತೆ. ಮುಂದಿನ ಪ್ರಶ್ನೆ, 9408 ಪೂರ್ಣ ವರ್ಗ ಸಂಖ್ಯೆಯನ್ನಾಗಿಸಲು ಗುಣಿಸಬೇಕಾದ ಅತ್ಯಂತ ಚಿಕ್ಕ ಸಂಖ್ಯೆ ಯಾವುದು? ಇಲ್ಲಿ 9408 ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿಲ್ಲ ಅಂತ ಅವರೇ ಹೇಳ್ತಿದ್ದಾರೆ. ಹಾಗಾಗಿ 9408 ಪೂರ್ಣ ವರ್ಗ ಸಂಖ್ಯೆ ಆಗಬೇಕಪ್ಪ ಅಂದರೆ ಯಾವ ಸಂಖ್ಯೆ ತಗೊಂಡು ಗುಣಿಸಿದಾಗ ಅದು ಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ ಅಂತ ಕಂಡುಹಿಡಿಬೇಕು. ಹಾಗಾಗಿ ಇದನ್ನ ಅವಿಭಾಜ್ಯ ಅಪವರ್ತನ ಮಾಡಿದಾಗ ಇಲ್ಲಿ 2ಕ್ಕೂ ಜೋಡಿ ಇದೆ, ಎಲ್ಲ 2ಕ್ಕೂ ಜೋಡಿ ಇದೆ, 7ಕ್ಕೂ ಜೋಡಿ ಇದೆ, ಆದರೆ ಕೊನೆಗೆ 3ಕ್ಕೆ ಜೋಡಿ ಇಲ್ಲ. ಹಾಗಾಗಿ 9408 ಪೂರ್ಣ ವರ್ಗ ಸಂಖ್ಯೆ ಆಗಿಲ್ಲ. 9408 ಪೂರ್ಣ ವರ್ಗ ಸಂಖ್ಯೆ ಆಗಬೇಕಪ್ಪ ಅಂದರೆ 3ಕ್ಕೆ ಇನ್ನೊಂದು ಜೋಡಿ 3 ಬೇಕು. ಹಾಗಾಗಿ 9408 ಪೂರ್ಣ ವರ್ಗ ಸಂಖ್ಯೆ ಆಗಬೇಕಪ್ಪ ಅಂದರೆ ಕನಿಷ್ಠ 3ರಿಂದ ಗುಣಿಸಿದಾಗ 9408ನ 3ರಿಂದ ಗುಣಿಸಿದಾಗ 28224 ಆಗುತ್ತೆ. ಇದರ ವರ್ಗಮೂಲವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ 28224ರ ವರ್ಗಮೂಲ 168 ಆಗುತ್ತೆ. ಇದು ಹೆಂಗೆ ಕಂಡುಹಿಡಿದ್ವಿ? 28224ರ ವರ್ಗಮೂಲವನ್ನು ಅವಿಭಾಜ್ಯ ಅಪವರ್ತನ ಮಾಡೋದ್ರ ಮೂಲಕ ನಾವೇನು ಮಾಡಿದ್ವಿ? ವರ್ಗಮೂಲವನ್ನು ಕಂಡುಹಿಡಿದ್ವಿ. ಹಾಗಾಗಿ 9408 ಅದು ಪೂರ್ಣ ವರ್ಗ ಆಗಬೇಕಪ್ಪ ಅಂದರೆ 3ರಿಂದ ಗುಣಿಸಿದೆ, ಅವಾಗ 28224 ಬಂತು. ಅದರ ವರ್ಗಮೂಲ 168 ಆಗುತ್ತೆ. 7ನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ವರ್ಗಗಳ ನಡುವಿನ ಎಷ್ಟು ಸಂಖ್ಯೆಗಳಿರ್ತವೆ? ಕೆಳಗೆ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದಾರೆ, ಆ ಸಂಖ್ಯೆಗಳ ವರ್ಗಗಳ ನಡುವೆ ಎಷ್ಟು ಸಂಖ್ಯೆ ಇರ್ತಾವೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾವೊಂದು ನೋಟ್ ಬರೆಸ್ತೀನಿ, ನೆನಪಿಡಿ. ಅದನ್ನು ಬರ್ಕಂದ್ರೆ ಈ ಪ್ರಶ್ನೆಗೆ ಉತ್ತರ ಸುಲಭವಾಗಿ ಮಾಡ್ಬೋದು. ಏನಪ್ಪ ಅಂದರೆ, ಕ್ರಮಾನುಗತ ಪೂರ್ಣ ವರ್ಗ ಸಂಖ್ಯೆಗಳ ನಡುವೆ 2n ಸಂಖ್ಯೆಗಳಿರ್ತವೆ. ಅಂದರೆ ಇಲ್ಲಿ n ಬೆಲೆಯನ್ನು 16 ಅಂತ ತೆಗೆದುಕೊಂಡ್ರೆ ಅದರ ದುಪ್ಪಟ್ಟು ಅಂದರೆ 2n ಅಂದರೆ 16 32, ಹಂಗಾರೆ 16 ಸ್ಕ್ವೇರ್ 17 ಸ್ಕ್ವೇರ್ ಅಂದರೆ 16 ಸ್ಕ್ವೇರ್ 17 ಸ್ಕ್ವೇರ್ನ ನಡುವೆ 32 ಸಂಖ್ಯೆಗಳಿರ್ತವೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾನೆ, ಕ್ರಮಾನುಗತ ಪೂರ್ಣ ವರ್ಗಗಳ ನಡುವೆ 2n ಸಂಖ್ಯೆಗಳಿರ್ತವೆ. ಅಂದರೆ 16 ಸ್ಕ್ವೇರ್ ಮಾಡಿರಿ, 17 ಸ್ಕ್ವೇರ್ ಮಾಡಿರಿ, ಇದರ ನಡುವೆ ಎಷ್ಟು ಸಂಖ್ಯೆಗಳಿರ್ತಾವಪ್ಪ ಅಂದರೆ ಇಲ್ಲಿ ಕೊಟ್ಟಿರೋ ಪ್ರಶ್ನೆಯಲ್ಲಿ n ಬೆಲೆ 16 ತೆಗೆದುಕೊಂಡ್ರೆ 2n ಅಂದರೆ 2 × 16 ಅಂದರೆ 16 ಮತ್ತು 17 ಈ ಒಂದು ವರ್ಗಗಳ 16 ವರ್ಗ ಮತ್ತು 17 ವರ್ಗಗಳ ನಡುವೆ 32 ಸಂಖ್ಯೆಗಳು ಇರ್ತವೆ. 2ನೇ ಪ್ರಶ್ನೆ, 99 ಸ್ಕ್ವೇರ್ ಮತ್ತು 100 ಸ್ಕ್ವೇರ್ನ ಮಧ್ಯೆ ಎಷ್ಟು ಸಂಖ್ಯೆಗಳಿರ್ತವೆ? ಅಂದರೆ ಇಲ್ಲಿ n ಬೆಲೆ 99 ಆದಾಗ 2n ಬೆಲೆ 198 ಆಗುತ್ತೆ. ಹಾಗಾಗಿ 99 ಮತ್ತು 100ರ ವರ್ಗಗಳ ನಡುವೆ 198 ಅಷ್ಟು ಸಂಖ್ಯೆಗಳು ಇರ್ತವೆ. ಮುಂದಿನ ಪ್ರಶ್ನೆ, ಈ ವಿನ್ಯಾಸವನ್ನು ಪೂರ್ಣಗೊಳಿಸಿರಿ ಅಂತ ಹೇಳಿದ್ದಾರೆ. ಮೊದಲಿಗೆ ಒಂದೊಂದೇ ವಿನ್ಯಾಸಗಳನ್ನು ನಾನೇ ಹೇಳ್ತಾ ಹೋಗ್ತಾನೆ. 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ ಅಂದರೆ 4, 2 ಸ್ಕ್ವೇರ್ ಅಂದರೆ 4. ಟೋಟಲ್ ಮಾಡಿದಾಗ 9 ಬರುತ್ತೆ. 9 ಅಂದರೆ 3ರ ವರ್ಗ 9 ಆಗುತ್ತೆ. ಮುಂದಿನ ಹಂತದಲ್ಲಿ ನೋಡಿರಿ, 2 ಸ್ಕ್ವೇರ್ 3 ಸ್ಕ್ವೇರ್ 6 ಸ್ಕ್ವೇರ್. 2 2 4, 3 3 9, 6 6 36. ಟೋಟಲ್ ಮಾಡಿದಾಗ 49 ಬರುತ್ತೆ. 49 ಅನ್ನೋದು 7ರ ವರ್ಗ ಆಗಿರುತ್ತೆ. ಮುಂದಿನ ಹಂತದಲ್ಲಿ 3 ಸ್ಕ್ವೇರ್ 4 ಸ್ಕ್ವೇರ್ 12 ಸ್ಕ್ವೇರ್. 3ರ ಘಾತ 2 ಅಂದರೆ 9, 4ರ ಘಾತ 2 ಅಂದರೆ 16, 12ರ ಘಾತ 2 ಅಂದರೆ 144. ಇವುಗಳನ್ನ ಸಂಕಲನ ಮಾಡಿದಾಗ 169 ಬರುತ್ತೆ. 13ರ ವರ್ಗ 169 ಆಗುತ್ತೆ. ಮುಂದಿನ ಹಂತದಲ್ಲಿ 4 ಸ್ಕ್ವೇರ್
ಪ್ಲಸ್ 5 ಸ್ಕ್ವೇರ್ ಪ್ಲಸ್ 20 ಸ್ಕ್ವೇರ್ ಇವುಗಳನ್ನ ವರ್ಗ ಮಾಡಿ ಕೂಡಿದಾಗ 441 ಬರುತ್ತೆ. 441 ಅಂದರೆ 21ರ ವರ್ಗ 441 ಆಗುತ್ತೆ. ಆದರೆ ಕೊನೆ ಇದರಲ್ಲಿ ಖಾಲಿ ಬಿಟ್ಟಿದ್ದಾರೆ. ಅದು ಹೆಂಗೆ ಕಂಡುಹಿಡಿಯೋದಪ್ಪ ಅಂದರೆ ಇಲ್ಲಿ ಮೊದಲೇ ಪ್ಯಾಟರ್ನ್ ನೋಡ್ರಿ, 1 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್, 1 2 2. ಎರಡನೇ ಲೆಕ್ಕ ನೋಡ್ರಿ, 2 3 6. ಮೊದಲ 2 ಸಂಖ್ಯೆಗಳನ್ನು ಗುಣಿಸಿದಾಗ 3ನೇ ಸಂಖ್ಯೆ ಸಿಕ್ಕಿದೆ. 3 4 12, 4 5 20. ಅದರ ಅನ್ವಯ 9 ಸ್ಕ್ವೇರ್ 10 ಸ್ಕ್ವೇರ್ ಡ್ಯಾಶ್ ಇದೆ. 9 10 90 ಅಂದರೆ 90 ಸ್ಕ್ವೇರ್ ಮಾಡಿದಾಗ ನಮಗೆ ಎಷ್ಟು ಬರುತ್ತಪ್ಪ ಅಂದರೆ 9 ಸ್ಕ್ವೇರ್ 10 ಸ್ಕ್ವೇರ್ 90 ಸ್ಕ್ವೇರ್ ಮಾಡಿದಾಗ 8281 ಬರುತ್ತೆ. 8281 ಅಂದರೆ 91ರ ವರ್ಗ 8281 ಆಗುತ್ತೆ. ಇಲ್ಲಿ ಮತ್ತೊಂದು ಸಲ ರಿಪೀಟ್ ಮಾಡ್ತೇನೆ. ಇಲ್ಲಿ ಯಾವ ರೀತಿ ವಿನ್ಯಾಸ ಪೂರ್ಣಗೊಳಿಸ್ತಾವಪ್ಪ ಅಂದರೆ, ಒಂದನೇ ಲೆಕ್ಕದಿಂದ ನೋಡ್ರಿ 1 ಮತ್ತು 2ನ ಗುಣಿಸಿದರೆ 1 2 2. ಎರಡನೇ ಲೆಕ್ಕದಲ್ಲಿ ನೋಡ್ರಿ 2 3 6. ಮೂರನೇ ಲೆಕ್ಕ ನೋಡ್ರಿ 3 4 12. ಅದೇ ರೀತಿ 4 5 20. ಅದೇ ರೀತಿ ಕೊನೆ ಲೆಕ್ಕ 9 10 90. 90ರ ವರ್ಗ 10ರ ವರ್ಗ 9ರ ವರ್ಗ ಮಾಡಿದಾಗ 8281 ಬಂತು. 91ರ ವರ್ಗ 8281 ಆಗುತ್ತೆ. 9ನೇ ಲೆಕ್ಕ, ಇಲ್ಲಿ ಕೊಟ್ಟಿರೋ ಲೆಕ್ಕದಲ್ಲಿ ಎಷ್ಟು ಚೌಕಗಳಿದಾವೆ ಕಂಡುಹಿಡೀರಿ ಅಂತ ಹೇಳಿದರೆ, ಅದರ ಚೌಕಗಳನ್ನು ಕಂಡುಹಿಡೀರಿ, ಅದರ ಅವಿಭಾಜ್ಯ ಅಪವರ್ತನ ಮಾಡಿರಿ ಅಂತ ಹೇಳಿದ್ದಾರೆ. ಆದರೆ ಈ ಒಂದು ಲೆಕ್ಕದಲ್ಲಿ ಒಟ್ಟು 81 ದೊಡ್ಡ ಚೌಕಗಳಿವೆ. ದೊಡ್ಡ ಚೌಕಗಳು 81 ಇವೆ. ಆ ಚೌಕದಲ್ಲೇ ಸಣ್ಣ ಸಣ್ಣ ಚೌಕಗಳು ಇದಾವೆ ನೋಡ್ರಿ. ಅಲ್ಲಿ ಒಂದೊಂದು ಚೌಕದಲ್ಲಿ 25 ಚಿಕ್ಕ ಚೌಕಗಳಿದಾವೆ. ಟೋಟಲ್ಲಾಗಿ 25 × 81 ಆಗುತ್ತೆ. 25 × 81 ಮಾಡಿದಾಗ ಒಟ್ಟು ಚೌಕಗಳ ಸಂಖ್ಯೆ 2025 ಆಗುತ್ತೆ. ಈ 2025 ಅವಿಭಾಜ್ಯ ಅಪವರ್ತನ ಮಾಡ್ತೀನಿ. 2025 ಅವಿಭಾಜ್ಯ ಅಪವರ್ತನ ಮಾಡಿ ಇಲ್ಲಿಟ್ಟಾಗ ಏನಾಗುತ್ತೆ, 3ಕ್ಕೂ ಜೋಡಿ ಇದೆ, ಮತ್ತೊಂದು 3ಕ್ಕೆ ಜೋಡಿ ಇದೆ, 5ಕ್ಕೂ ಜೋಡಿ ಇದೆ. ಹಾಗಾಗಿ 2025 ಅನ್ನೋದು ಒಂದು ಪೂರ್ಣ ವರ್ಗ ಸಂಖ್ಯೆ ಆಗಿರುತ್ತೆ. ಇದಿಷ್ಟು ಅಭ್ಯಾಸದ ಪ್ರಶ್ನೋತ್ತರ ಆಗಿರುತ್ತೆ. ಮುಂದಿನ ಹಂತದಲ್ಲಿ ಇನ್ನೂ ಮುಂದಿನ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸ್ತಾನೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.